ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಬಂಧುಗಳೇ, ಈ ದಿನದ ಸೋಮವಾರದ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ದಿನ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳನ್ನು ಭಗವಂತ ಕರುಣಿಸಿದ್ದಾನೆ ನೋಡೋಣ. ಈ ದಿನ ಮೇಷರಾಶಿಯವರಿಗೆ ಅತಿಯಾದಂತಹ ತಿರುಗಾಟವನ್ನು ಹೊಂದಿರ್ತೀವಿ. ಬಹಳವಾದಂತಹ ಪ್ರಯತ್ನವನ್ನು ಮಾಡ್ತಿರ್ತೀವಿ. ಕೆಲಸಗಳಿಗೆ, ಕಾರ್ಯಗಳಿಗೆ, ವ್ಯವಹಾರಗಳಿಗೆ ಯಾವುದಲ್ಲೂ ಸಹ ನಮಗೆ ಅನುಕೂಲಗಳನ್ನು ನೋಡದೇ ಇರುವಂತಹ ದಿನ. ಹಣಕಾಸಿನ ಅಡಚಣೆ, ಸ್ಥಳ ಬದಲಾವಣೆ. ಹಣಕಾಸಿನ ಅಡಚಣೆಯೂ ಬರುತ್ತೆ, ಸ್ಥಳ ಬದಲಾವಣೆ ಮಾಡುವಂತಹ ದಿನಗಳೂ ಆಗಿರುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ಆದಷ್ಟು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು, ಒಂದು ಹೂವನ್ನು, ಒಂದು ಹಣ್ಣು, ಏನಾಗುತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಪೂಜೆ ಆದಮೇಲೆ ಅದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಬನ್ನಿ. ನಿಮಗೆ ಇನ್ನೂ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ಬಹಳ ಎಚ್ಚರಿಕೆಯನ್ನು ಈ ದಿನ ವಹಿಸಬೇಕು. ಆಕ್ಸಿಡೆಂಟ್ಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ವೃಷಭ ರಾಶಿಯವರಿಗೆ ವಾಹನದಲ್ಲಿ ಅಪಘಾತಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ನಾವು ವಾಹನವನ್ನು ಚಲಾವಣೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಅದೇ ರೀತಿಗೆ ದೇಹದ ಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ದೇಹದ ಭಾಗದಲ್ಲಿ ಸಣ್ಣ ಪುಟ್ಟ ಪೆಟ್ಟುಗಳನ್ನು ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಮತ್ತು ರಕ್ತಸ್ರಾವವಾಗುವಂತಹ ದಿನವು ವೃಷಭ ರಾಶಿಯವರಿಗಾಗಿರುತ್ತೆ. ಎಚ್ಚರಿಕೆಯನ್ನು ವಹಿಸಿ ವಾಹನ ಓಡಾಡಿಸ್ಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲದೇ ಒಂದು ಕೆಲಸ ಕಾರ್ಯ, ನಾನು ಹೇಳುವಂಥದ್ದು ಯಾವುದೋ ಒಂದು ಬಿಲ್ಡಿಂಗ್ ಕೆಲಸ ಮಾಡ್ತಿರ್ತೀರಿ, ಅಥವಾ ಯಾವುದೋ ಒಂದು ವಾಹನ ಚಲಾವಣೆ ಮಾಡ್ತಿರ್ತೀರಿ, ಇನ್ನೇನೋ ಒಂದು ದೊಡ್ಡದಾದಂತಹ ಒಂದು ಭಾರ ಎತ್ತುವಂಥ ಕೆಲಸಗಳನ್ನು, ಒಂದು ಟೆಕ್ನಿಕಲ್ ವ್ಯವಹಾರವನ್ನು, ಮೆಕ್ಯಾನಿಕಲ್ ವರ್ಕನ್ನು ಮಾಡ್ತಿರ್ತೀರಿ. ಇಂಥವರು ಬಹಳ ಎಚ್ಚರಿಕೆಯನ್ನು ವಹಿಸಿ. ಈ ದಿನ ಸ್ವಲ್ಪ ರಕ್ತಸ್ರಾವವಾಗುವಂಥ ದಿನಗಳು, ಪೆಟ್ಟಾಗುವಂಥ ದಿನಗಳು, ಆಕ್ಸಿಡೆಂಟ್ಗಳಾಗುವಂಥ ದಿನಗಳು ಇರುತ್ತೆ. ಹೋಗಬೇಕಾದ್ರೆ ನೀವು ಎಲ್ಲಿ ನಿಮಗೆ ಮೃತ್ಯುಂಜಯ ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ, ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಲ್ವಾರ್ಚನೆ ಮಾಡಿಸ್ಕೊಂಡು ಬನ್ನಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲವಾದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಆತಂಕ ಪಡಬೇಡಿ. ಎಲ್ಲದಕ್ಕೂ ಸಹ ಭಗವಂತನಲ್ಲಿ ಕರುಣೆಯನ್ನು ತೋರಿಸಿದ್ರೆ, ಭಗವಂತನ ಅನುಗ್ರಹವಿದ್ದರೆ ಎಲ್ಲದನ್ನೂ ಬದಲಾವಣೆಗಳಾಗುವಂಥ ಸನ್ನಿವೇಶಗಳಿರುತ್ತೆ ಅಂತ ಶಿವನಿಗೆ ಹೋಗಿ ಆರಾಧನೆ ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಹಣಕಾಸಿನ ತೊಂದರೆ ಆಗುವಂಥ ಸನ್ನಿವೇಶಗಳಾಗಿದ್ದರೂ ಸಹ ಧನಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲದ ವಾತಾವರಣ, ಹಣಕಾಸಿಗೆ ತೊಂದರೆ ಇದ್ದರೂ ಸಹ ಧನಪ್ರಾಪ್ತಿ ಆಗುವಂಥ ಸನ್ನಿವೇಶಗಳು. ಹಣಕಾಸಿಗೆ ತೊಂದರೆ ಇದ್ದರೂ ಅಂದರೆ ಹಣಕಾಸಿಗೆ ನಾವು ಬಹಳವಾದಂಥ ಕೊರತೆಯಿಂದ ಕೂಡಿರ್ತೀವಿ. ಆದರೆ ಯಾವುದೋ ಒಂದು ರೀತಿಯಾದ ಯಾವುದೋ ಒಂದು ಮಾರ್ಗದಿಂದ ನಮಗೆ ಹಣದ ಅನುಕೂಲ ಆಗುವಂತಹ ದಿನ ಈ ದಿನ ನಮ್ಮದಾಗಿರುತ್ತೆ. ಆದ್ದರಿಂದ ಈ ದಿನ ಅನಿರೀಕ್ಷಿತವಾದಂತಹ ಬರುವಂಥ ಹಣಕಾಸು ಈ ದಿನ ಮಿಥುನ ರಾಶಿಯವರಿಗಿರುತ್ತೆ. ಆದ್ದರಿಂದ ಈ ದಿನ ಮಿಥುನ ರಾಶಿಯವರು ಆದಷ್ಟು ಸಹ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲಿರುತ್ತೆ ಅಲ್ಲೋಗಿ ಆರಾಧನೆ ಮಾಡ್ಕೊಂಡು ಬನ್ನಿ, ಇನ್ನೂ ತುಂಬ ಚೆನ್ನಾಗಿ ನಿಮಗೆ ಈ ದಿನ ಇರುತ್ತೆ. ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ಹೆಂಗಿರುತ್ತೆ ಅಂತಂದರೆ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ನಿಮಗೆ ಇರುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಪ್ರಗತಿಯನ್ನು ಕಾಣುವಂತಹ ಸನ್ನಿವೇಶಗಳಿರುತ್ತೆ. ಮಂಗಳ ಕಾರ್ಯವನ್ನು ಮಾಡುವುದಕ್ಕೆ ಮನೆಯಲ್ಲಿ ಮಾತುಕತೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಯಾವುದಾದ್ರೊಂದು ವರನ ಪ್ರವೇಶ ಅಥವಾ ವಧುವಿನ ಪ್ರವೇಶವಾಗುವಂಥದ್ದು, ಮದುವೆಗೆ ಒಂದು ಒಳ್ಳೆಯ ವಾತಾವರಣವಾಗುವಂಥ ಸೃಷ್ಟಿಯಾಗುವಂಥ ದಿನ ಈ ದಿನದಾಗಿರುತ್ತೆ. ಮನೆಯಲ್ಲಿ ಇಂತಹ ಶುಭ ಕಾರ್ಯಗಳ ಬಗ್ಗೆ ಮಾತನಾಡುವಂತಹ ಒಂದು ಶುಭ ದಿನ ಈ ದಿನ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ. ಅದನ್ನು ನಾವು ಸದುಪಯೋಗ ಮಾಡಿಕೊಂಡಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಸಹ ಚಂದ್ರನ ಅನುಗ್ರಹ ಬೇಕು ಅಂತ ಅಂದಾಗ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಈ ದಿನ ಸಿಂಹ ರಾಶಿಯವರಿಗೆ ಶರೀರದಲ್ಲಿ ಆರೋಗ್ಯದ ವ್ಯತ್ಯಾಸ ಆಗುವಂಥ ಸನ್ನಿವೇಶಗಳು, ನೆಗಡಿ, ಕೆಮ್ಮು, ಜ್ವರಕ್ಕೆ, ಶೀತಕ್ಕೆ ನಾವು ಗುರಿಯಾಗುವಂಥ ಸನ್ನಿವೇಶಗಳು ಈ ದಿನ ಇರುತ್ತೆ. ಧನ ಅಭಿವೃದ್ಧಿ ಆಗುವಂಥ ಸನ್ನಿವೇಶಗಳು ಸಹ ಇರುತ್ತೆ. ಆದ್ದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿ ಆರೋಗ್ಯದಲ್ಲಿ ವ್ಯತ್ಯಾಸವಾಗೋದ್ರ ಬಗ್ಗೆ ಸ್ವಲ್ಪ ಮನಸ್ಸನ್ನು ನೋಡಿ. ಆದಮೇಲೆ ಹಣಕಾಸಿನ ಪ್ರಾಪ್ತಿಯಂತೂ ಇದೆ, ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ಧನ ಪ್ರಾಪ್ತಿಯಾದರೂ ಏನಾಗುತ್ತೆ, ಅತಿಯಾದಂಥ ಖರ್ಚುಗಳಿಗೆ ನಾವು ಗುರುಡಿಯಾಗ್ತೇವೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ಸಿಂಹರಾಶಿಯವರು ಆದಷ್ಟು ಸಹ ಸಿಂಹರಾಶಿಯವರು ಒಂದು ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅಥವಾ ನರಸಿಂಹನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅಥವಾ ಉಗ್ರವಾಗಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆರಾಧನೆ ಮಾಡ್ಕೊಂಡು ಬನ್ನಿ, ಇನ್ನೂ ತುಂಬ ಚೆನ್ನಾಗಿ ನಿಮಗೆ ಈ ದಿನ ಇರುತ್ತೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಇವತ್ತು
ಕೃಷಿ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂಥದ್ದು. ಏನು ಕೃಷಿ ಕೆಲಸವನ್ನು ಮಾಡುವುದರೆ ಅದರ ಲಾಭವನ್ನು ಸಿಗುವಂತಹ ಸನ್ನಿವೇಶಗಳು ಈ ದಿನ ಇರುತ್ತೆ. ಸೇವಕ ವರ್ಗದಿಂದ ಸಹಾಯ ಆಗುವಂಥ ಸನ್ನಿವೇಶಗಳು ಇರುತ್ತೆ. ಸೇವಕರು ನಮ್ಮ ಏನು ಸಹಪಾಠಿಗಳಿರ್ತಾರೆ, ನಮಗೆ ಒಂದು ಸಹಕಾರವನ್ನು ಮಾಡುವಂಥವ್ರು ಇರ್ತಾರೆ. ಮತ್ತು ನಮ್ಮ ಸಂಗಡದಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥವರು ಸ್ನೇಹಿತರೇ ಇರ್ತಾರೆ. ಅವರೆಲ್ಲರೂ ಸಹ ನಮಗೆ ಇವತ್ತು ಒಂದು ಒಳ್ಳೆಯ ಪ್ರಶಂಸೆ ಮಾತುಗಳನ್ನು ಆಡ್ತಿರ್ತಾರೆ. ಅವರಿಗೆ ಒಂದು ಸಪೋರ್ಟನ್ನು ಮಾಡ್ತಿರ್ತಾರೆ. ನಮಗೇನೋ ಒಂದು ರೀತಿಯಾದಂಥ ನಮಗೆ ಯಾವುದೋ ಗೊತ್ತಿಲ್ಲದ ಒಂದು ವ್ಯವಹಾರವನ್ನು ನಮಗೆ ಹೇಳ್ಕೊಡುವಂಥದ್ದು, ಯಾವುದೋ ಒಂದು ಹೆಲ್ಪ್ ಮಾಡುವಂತಹ ಸನ್ನಿವೇಶಗಳು ಇದನ್ನು ತುಂಬ ಚೆನ್ನಾಗಿರುತ್ತೆ. ಕನ್ಯರಾಶಿಯವರು ಆದಷ್ಟು ಸಹ ಈ ದಿನ ನಿಮಗೆ ಒಳ್ಳೆಯ ದಿನ ಈ ದಿನ ಕೂಡಿರೋದ್ರಿಂದ ಆತಂಕ ಪಡುವಂತಹ ವಾತಾವರಣ ಇಲ್ಲ. ಆದರೂ ಸಹ ನೀವು ಕೆಲಸ ಕಾರ್ಯಗಳಿಗೆ ತೊಡಗುವ ಮೊದಲು ಭಗವಂತನಿಗೆ ನಮಸ್ಕಾರವನ್ನು ಪ್ರದಕ್ಷಿಣೆಯನ್ನು ಮಾಡಿ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನಿಮಗೆ ಬುಧಗ್ರಹ ಅನುಗ್ರಹನ ಚೆನ್ನಾಗಿರಬೇಕು ಅಂತ ಅಂದಾಗ ವಾಣಿಜ್ಯ ಅಧಿಪತಿಯಾದಂತಹ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಇನ್ನೂ ತುಂಬ ಚೆನ್ನಾಗಿದೆ ನಿಮಗೆ ಕೂಡಿರುತ್ತೆ. ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಇವತ್ತು ಧನವ್ಯಯ ಕಂಡು ಬಂದರೂ ಸಹ ಧನವ್ಯಯ ಈ ದಿನ ನಿಮಗೆ ಕಂಡು ಬಂದರೂ ಸಹ ಗೌರವ ಪ್ರಾಪ್ತಿ, ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಂಡು ಬರ್ಬೋದು. ಧನ ವ್ಯವಹಾರದಲ್ಲಿ ಕುಂಠಿತಗೊಳ್ಳುತ್ತೆ. ಧನ ವ್ಯವಹಾರದಲ್ಲಿ ತೊಂದರೆಗಳು ಕಾಡುತ್ತೆ ನಮಗೆ. ಅದಿದ್ದರೂ ಸಹ ನಮಗೆ ಗೌರವ ಪ್ರಾಪ್ತಿಯಾಗುತ್ತೆ ಮತ್ತು ಧರ್ಮ ಆಸಕ್ತರಾಗಿರ್ತೀರಿ ನಾವು. ಆದಷ್ಟು ಸಹ ಈ ದಿನ ನಿಮ್ಮ ಇದೇ ತುಲಾರಾಶಿಯವರು ಆದಷ್ಟು ಸಹ ಶುಕ್ರನ ಅನುಗ್ರಹ ಬೇಕು ಅಂತ ಅಂದಾಗ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಸಾಯಂಕಾಲ ಹೋಗಿ ಸ್ವಲ್ಪ ಅವರೆಕಾಳನ್ನು ದಾನ ಕೊಡಿ, ಇನ್ನೂ ತುಂಬ ಚೆನ್ನಾಗಿ ನಿಮಗೆ ಇರುತ್ತೆ. ಅದೇ ರೀತಿಯಾಗಿ ದಿನ ವೃಶ್ಚಿಕ ರಾಶಿ ಯಾವ ರೀತಿಯಲ್ಲಿದೆ ಅಂತ ಅಂದಾಗ ಇವತ್ತು ಗೌರವ ಪ್ರಾಪ್ತಿ, ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಸಿಗುವಂಥ ಸನ್ನಿವೇಶ ಜಾಸ್ತಿ ಇದೆ. ಗೌರವ ಪ್ರಾಪ್ತಿ, ನಮಗೆ ಯಾವುದೋ ಒಂದು ವ್ಯವಹಾರವನ್ನು ಮಾಡ್ತೀವಿ, ವಿಚಾರವನ್ನು ನಾವು ಹಂಚ್ಕೊಂಡಿರ್ತೀವಿ, ಅದರಿಂದ ನಾವು ಮಾಡಿರುವಂತಹ ಕೆಲಸದಲ್ಲಿ ನಮಗೆ ಒಂದು ಗುರುತಿಸಿ ನಮಗೆ ಗೌರವ ಪ್ರಾಪ್ತಿ, ನಮಗೆ ಹೊಗಳುವಂಥವರು, ನಮಗೆ ಅದಕ್ಕೆ ಆದ ಪ್ರಶಂಸೆ ಕೊಡುವಂಥವರು, ಯಾವುದೋ ಒಂದು ಕೆಲಸದಲ್ಲಿ ಒಂದು ಚೆನ್ನಾಗಿ ಅನುಕೂಲವಾಗಿದ್ದಾಗ ಅದರಿಂದ ಇನ್ಕ್ರಿಮೆಂಟ್ ಸಿಗುವಂಥದ್ದು, ಒಂದು ಕೆಲಸ ಮಾಡುವಂಥ ಜಾಗದಲ್ಲಿ ನಮ್ಮನ್ನು ಹೊಗಳಿ ನಮ್ಮ ಕೆಲಸಗಳಿಗೆ ಪ್ರಶಂಸೆಯನ್ನು ಕೊಡುವಂತಹ ವಾತಾವರಣ ಇದಿರುತ್ತೆ. ಆದ್ದರಿಂದ ಇವತ್ತು ಒಳ್ಳೆಯ ದಿನವಾಗಿರುತ್ತೆ. ಆದ್ದರಿಂದ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ದಿನ ಧನುಸ್ಸು ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸಿಗೆ ಸ್ವಲ್ಪ ಚಿಂತೆ ಮತ್ತು ಸೋಂಬೇರಿತನ ಕಾಡುವಂತಹ ಸನ್ನಿವೇಶಗಳಿರ್ತವೆ. ಒಂಥರ ನಿದ್ರೆ ಮಾಡೋಣ, ಆಮೇಲೆ ಮಾಡಿದ್ರಾಯಿತು ಅಂದರೆ ಒಂಥರ ಲೇಜಿಯ ವಾತಾವರಣ ಇದನ್ನು ನಿಮಗೆ ಸೃಷ್ಟಿಯಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಸರ್ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥದ್ದು ಇರುತ್ತೆ. ಮನಸ್ಸಿಗೆ ಸ್ವಲ್ಪ ಚಿಂತೆಯೂ ಸಹ ಇರುತ್ತೆ, ಸೋಂಬೇರಿತನವೂ ಸಹ ಕಾಡ್ತಾ ಇರುತ್ತೆ. ಆದ್ದರಿಂದ ಇದೆಲ್ಲವೂ ಸಹ ನಾವು ಹೋಗಬೇಕು ಅಂತ ಅಂದಾಗ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನವನ್ನು ಮಾಡಿ, ಸಂಧ್ಯಾ ವಂದನೆ ಮಾಡಲಿಕ್ಕೆ ಬಂದರೆ ಮಾಡಿ, ಇಲ್ಲಾಂದರೆ ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡಿ. ಅನಂತರದಲ್ಲಿ ನಿಮ್ಮ ಎಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಇದೆ ಅಲ್ಲೋಗೊಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ತೊಡಗಿಸ್ಕೊಂಡಾಗ ನಿಮಗೆ ಈ ಸೋಂಬೇರಿತನ ಎಲ್ಲವೂ ಸಹ ಹೋಗಿ ಯಾವುದೋ ಒಂದು ರೀತಿಯಾದಂಥ ಅನುಕೂಲವಾಗುವಂಥ ಸನ್ನಿವೇಶಗಳಿರುತ್ತೆ. ಇಲ್ಲವಾದಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳಾಗುತ್ತೆ, ಚಿಂತೆಗೆ ಗೂಡಿ ಆಗ್ತೀರಿ, ಮತ್ತು ಇವೆಲ್ಲವೂ ಸಹ ಆಗಿ ಮತ್ತೆ ಸಮಸ್ಯೆಗಳಿಗೆ, ಸಂಕಷ್ಟಗಳಿಗೆ, ಗೊಂದಲಗಳಿಗೆ ಗುರಿಯಾಗುವಂಥ ಸನ್ನಿವೇಶಗಳಿರುತ್ತೆ. ಆದಷ್ಟು ನೀವು ರಾಯರ ದೇವಸ್ಥಾನಕ್ಕೆ ಹೋಗಿ, ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳನ್ನು ಮಾಡ್ಕೊಬಾರ್ದನ್ನು ಅಭ್ಯಾಸ ಮಾಡಿಕೊಡಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಈ ದಿನ ಮಕರ ರಾಶಿಯವರಿಗೆ ಅತಿಯಾದಂತಹ ತಿರುಗಾಟ, ಧನವ್ಯಯ, ಪರಸ್ಥಳವಾಸ. ಮಕರ ರಾಶಿಯವರು ಯಾರಿರ್ತಾರೋ ಅವರು ಅತಿಯಾದ ತಿರುಗಾಟವನ್ನು ಈ ದಿನ ಮಾಡ್ತೀರಿ, ಧನ ವ್ಯಯ ಆಗುತ್ತೆ, ಪರಸ್ಥಳ ವಾಸವನ್ನು ಮಾಡುವಂಥ ಸನ್ನಿವೇಶಗಳು ಈ ದಿನ ಇರುತ್ತೆ. ಅದರಿಂದ ಅತಿಯಾದ ತಿರುಗಾಟ ಏನಿದೆ ಆ ತಿರುಗಾಟವನ್ನು ನಾವು ಒಂದು ಒಳ್ಳೆಯ ಮಾರ್ಗದ ರೀತಿಯಲ್ಲಿ ಅದನ್ನು ಆರಿಸ್ಕೊಳ್ಬೇಕು. ಇಲ್ಲವಾದಲ್ಲಿ ಕೆಟ್ಟ ಮಾರ್ಗವನ್ನು ಆರಿಸ್ಕೊಂಡ್ರೆ ನಮಗೆ ಧನ ವ್ಯಯವೂ ಆಗುವಂಥದ್ದು. ಪರಸ್ಥಳವಾಸ ಅಂತಾರೆ ಗೊತ್ತಲ್ಲ ನಿಮಗೆ, ಕಾರಾಗೃಹ ವಾಸಗಳು, ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸನ್ನಿವೇಶಗಳು ಇದೆಲ್ಲವೂ ಇರುತ್ತೆ. ಆದಷ್ಟು ನಮ್ಮ ವ್ಯವಹಾರ ಧರ್ಮವಾಗಿರಬೇಕು. ಅಧರ್ಮವಾದಲ್ಲಿ ಇದೆಲ್ಲವೂ ಸಹ ಪರಸ್ಥಳ ವಾಸ ಮಾಡುವಂಥ ಸನ್ನಿವೇಶಗಳಿಗೆ ಹೋಗ್ಬಿಡ್ತೀವಿ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ಆದಷ್ಟು ಸಹ ನಿಮಗೆ ಎಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೋ ಅಲ್ಲೋಗಿ ಪೂಜೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದನ್ನು ನಿಮಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಇದನ್ನು ಕುಂಭರಾಶಿಯವರಿಗೆ ಯಾವ ರೀತಿಯಲ್ಲಿ ಇದೆ ಅಂತ ಅಂದಾಗ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಅಭಿವೃದ್ಧಿ. ಏನು ಕೆಲಸವನ್ನು, ಕಾರ್ಯವನ್ನು, ವ್ಯವಹಾರವನ್ನು ಮಾಡ್ತೀವಿ ಅದರಲ್ಲಿ
ಅಲ್ಪ ಅಭಿವೃದ್ಧಿ. ನಾವು ತುಂಬ ಮಟ್ಟದ ಲಾಭವನ್ನು ನೋಡ್ತಿರ್ತೀವಿ. ಯಾವುದೋ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀನಿ, ಯಾವುದೋ ಒಂದು ಕಾಂಡಿಮೆಂಟ್ಸ್ ಇಟ್ಕೊಂಡಿದ್ದೀನಿ, ನಾನು ಯಾವುದೋ ಒಂದು ಫ್ಯಾಷನ್ ಸ್ಟೋರ್ ಇಟ್ಕೊಂಡಿದ್ದೀನಿ, ದೊಡ್ಡ ಮಟ್ಟದ ಲಾಭ ಅಂತ ಅಂದ್ಕೊಳ್ತೀನಿ, ನಿರೀಕ್ಷೆಯನ್ನು ಮಾಡ್ಕೊಂಡಿದ್ರೆ ಖಂಡಿತ ಅದು ಆಗೋದಿಲ್ಲ. ಲಾಭ ಸಿಗುತ್ತೆ, ಆ ಲಾಭದಲ್ಲಿ ಒಂದು ಮಿತಿಯಾದಂತಹ ಲಾಭವಾಗಿರುತ್ತೆ. ಆದ್ದರಿಂದ ಆದಷ್ಟು ಸಹ ತಾಳ್ಮೆಯನ್ನು ಕಳಕೊಳ್ಳದ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿಕೊಂಡಾಗ ಚೆನ್ನಾಗಿರುತ್ತೆ. ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ದಿನವಾಗಿರುತ್ತೆ. ಆದ್ದರಿಂದ ಆದಷ್ಟು ಸಹ ಕುಂಭರಾಶಿಯವರು ನೀವು ಅಷ್ಟೇ ಆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಸಾಧ್ಯವಾದರೆ ಮನೆದೇವ್ರಿಗೂ ಹೋಗ್ಲಿಕ್ಕಾಗುತ್ತಾ, ಮನೆದೇವ ದೇವಸ್ಥಾನ ಇಲ್ಲೆಲ್ಲರೂ ಹತ್ತಿರದಲ್ಲಿದೆಯಾ ನೋಡಿ, ಅದಿದ್ದರೂ ಇನ್ನೂ ಚೆನ್ನಾಗಿರುತ್ತೆ. ಕೊನೆಯ ರಾಶಿ ಅದೇ ರೀತಿಯಲ್ಲಿ ಮೀನರಾಶಿಯವರಿಗೆ ಈ ದಿನ ಯಾವ ರೀತಿಯಲ್ಲಿದೆ ಅಂತ ಅಂದಾಗ, ಕುಟುಂಬದಲ್ಲಿ ಅಹಿತಕರವಾದಂತಹ ವಾತಾವರಣ, ಕುಟುಂಬದಲ್ಲಿ ಒಂದು ಕೆಟ್ಟದಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಎನ್ನುವಂಥದ್ದು ಕೆಟ್ಟದಾದಂಥ ವಾತಾವರಣ ಏನಕ್ಕೆ ಸೃಷ್ಟಿಯಾಗುತ್ತೆ? ನಾವೇ ಮಾಡ್ಕೊಳ್ಳೋದ್ರಿಂದ ಸೃಷ್ಟಿಯಾಗುತ್ತೆ. ಮಾತನಾಡ್ತೀವಿ, ಇಲ್ಲ ಗೊಂದಲಿಗೆ ಗುರಿ ಆಗಿರ್ತೀವಿ, ನಾವು ಮಾತನಾಡುವಂತಹ ವಾಗ್ವಾದಕ್ಕೆ ಇಳಿತೀವಿ. ಗಂಡ ಹೆಂಡತಿ ಆಗಿರ್ಬೋದು, ತಂದೆಯ ಮಕ್ಕಳಾಗಿರ್ಬೋದು, ಅತ್ತೆ ಸೊಸೆಯಾಗಿರ್ಬೋದು, ವಾಗ್ವಾದಗಳಿಗೆ ಇಳಿದಾಗ ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಅಹಿತಕರವಾದಂಥ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಅಲ್ಲಿ ಮನಸ್ಸೆಲ್ಲವೂ ಕೆಟ್ಟೋಗುವಂಥ ಸನ್ನಿವೇಶಗಳು ಪ್ರಾಪ್ತಿ ಆಗಿಬಿಡುತ್ತೆ. ಆದ್ದರಿಂದ ಈ ದಿನ ನಿಮ್ಗೆ ಇರುವಂಥದ್ದೇ ಇದೇ ಪ್ರಾಪ್ತಿಯಾಗುವಂಥದ್ದು. ಆದ್ದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಮಾತುಗಳು ಬಂದರೂ ಮೌನಂ ಸಮ್ಮತಿ ಲಕ್ಷಣ, ಎಲ್ಲವೂ ಸಹ ಮೌನವಾಗಿದ್ದು ಬಿಡಬೇಕು. ನಾವು ಮೌನವಾಗಿದ್ದಾಗ ಮುಂದೆ ಆಗುವಂಥ ಅನಾಹುತವನ್ನು ಅದು ಕೆಡಿಸುತ್ತೆ. ನಾವು ಒಂದು ಒಳ್ಳೆಯದನ್ನು ಮಾತನಾಡಬೇಕು ಅಂತ ಹೋದಾಗಲೂ ಸಹ ನಮಗೆ ಕೋಪ ಕೆರಳಿ ತಾಳ್ಮೆನ ಕಳ್ಕೊಂಡು ಯಾವುದೋ ಒಂದು ಶಬ್ದವನ್ನು ನಾವು ನುಡಿದಾಗ ಅದನ್ನು ವಾಪಸ್ ಹೋಗ್ಲಿಕ್ಕಾಗೋದಿಲ್ಲ. ಒಂದು ಸಾರಿ ನುಡಿದಂತಹ ಮಾತು ಅದು ಅಷ್ಟೇ ಒಡೆದಂಥ ಮುತ್ತಿಗೆ ಸಮಾನ. ಆದ್ದರಿಂದ ಭಾಳ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ಆದಷ್ಟು ಸಹ ದಕ್ಷಿಣಮೂರ್ತಿ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ, ನಿಮಗೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ಭವಿಷ್ಯಕ್ಕೆ ಮಂಗಳವನ್ನಾಡ್ತಿದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ.